ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಾ ಬ್ರದರ್ಸ್ ಮಾತುಕತೆ ಹೊರಡೋಣ. ಅವ್ರನ್ನ ನಾವೇ ಕರೆದುಬಿಟ್ಟು ನಾವೇ ಲೇಟಾಗಿ ಹೋದ್ರೆ ಚೆನ್ನಾಗಿರಲ್ಲ. ಹೋಗು, ಗಾಡಿ ತೆಗಿ. ರಾಮ ಹೋಗಿದ್ದಾನಲ್ವಾ, ಅದು ಇಂಪಾರ್ಟೆಂಟು. ನಾವೆಲ್ಲ ಮೆಕ್ದವರು ಬರೀ ನೆಪ ಮಾತ್ರ. ಅವನ್ನೆಲ್ಲ ನೋಡ್ಕೊತಾನೆ. ನೀನು ಸುಮ್ಮನೆ ಸ್ಟ್ರೆಸ್ ತಗೋಬೇಡ. ಏನು ಗೊತ್ತಾ, ಇನ್ನು ಮಗ ಸೊಸೆ ಬರಬೇಕು, ನೀನು ಸೊಸೆ ನಾವು ಮನೆ ತುಂಬಿಸ್ಕೊಳ್ಬೇಕು. ಆಮೇಲೆ ನೀನು ಸ್ಟ್ರೆಸ್ ತಗೊಂಡು ಏಜ್ ಲೈನ್ಸು ರಿಂಕಲ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ರೆ ಬರೋ ಮಗು ನಿನ್ನ ಅಜ್ಜಿ ಅಂದ್ಬಿಡ್ತು. ಈ ಕಾಲದ ಮಕ್ಕಳು ಹಣ್ಣು ಹಂಪಲು ತರಕಾರಿ ಎಲ್ಲ ಎಲ್ಲಿ ತಿಂತಾರೆ? ಅವ್ರು ತಿನ್ನೋದೇ ಒಂದೆರಡು ತರಕಾರಿ, ಅದರಲ್ಲೂ ಹೀರೆಕಾಯಿ ಸೋರೆಕಾಯಿ ಅಂದರೆ ಬೇಡವೇ ಬೇಡ ಅಂತಾರೆ. ಎಲ್ಲ ತರಕಾರಿ ಮೊನ್ನೆ ತೊಗೊಂಡೋಗಿದ್ದು ಹಾಗೆ ಇದೆ. ಕೊತ್ತಂಬರಿ ಸೊಪ್ಪು ಒಂದು ಸಾಕು. ಎಷ್ಟು ಕಟ್ಟು? 30 ರೂಪಾಯಾ? 50. ನಿಮ್ಮ ಅಂಗಡಿಲೇ ತರಕಾರಿ ತೊಗೊಂಡು ಹೋಗ್ತೀನಿ, ನನಗೆ 50 ಅಂತಿರಲ್ಲ. ಕಡಿಮೆ ಮಾಡ್ಕೊಳ್ಳಿ. ಈ ಸೇದೋರ್ಗಿಂತ ವಾಸನೆ ತಗೊಳ್ಳೋರ್ಗೆ ಅರ್ಧ ರೋಗ ಜಾಸ್ತಿ. ಪಬ್ಲಿಕಲ್ಲಿ ಸೇದಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ? ಏನಪ್ಪಾ ಮಾನ ಮರ್ಯಾದೆ ಇಲ್ವಾ? ರೋಡಲ್ಲಿ ಸಿಗರೇಟ್ ಸೇರ್ತಾ ಇದೆಯಲ್ಲ. ತಮ್ಮಣ್ಣ ಇಲ್ಲೇನ್ ಮಾಡ್ತಾ ಇದೀಯೋ? ಓ ತಮ್ಮಣ್ಣ. ನಾನು ನಿಮ್ ತಮ್ಮಣ್ಣ ಅಲ್ಲ. ಅವತ್ತು ಹೇಳಿದ್ದೆ ತಾನೆ, ಯಾಕ್ರಿ ತಲಾಟೆ ಮಾಡ್ತೀರಾ? ಅದ್ಯಾಕೆ ಮುಖ ಸಿಂಡ್ರಿಸ್ಕೋತೀಯಪ್ಪ? ಅಲ್ಲ ನೀನು ರಜನಿಕಾಂತ್ ಅಲ್ವಾ? ನಿನ್ ಮುಖ ನೋಡ್ದಾಗ್ಲೆಲ್ಲ ನನ್ಗೆ ತಮ್ಮಣ್ಣನೇ ಕಣ್ಮುಂದೆ ಬಂದಂಗಾಗತ್ತೆ. ಅದಕ್ಕೆ ತಮ್ಮಣ್ಣ ಅನ್ಬಿಟ್ಟೆ. ನನ್ ಕರ್ಮ. ಅಲ್ಲ ಇನ್ನು ಚಿಕ್ಕ ವಯಸ್ಸು, ಏನಿದು ಅಭ್ಯಾಸ? ಎಲ್ಲ ಕಡೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿರಲ್ವಾ? ಓದಿಲ್ವಾ ನೀನು? ನೀನ್ ನೋಡಿದ್ರೆ ನೋಡಲ್ಲ ಆರಾಮಾಗಿ ಸೇರ್ಕೊಂಡಿದ್ಯಾ. ನಿಮ್ದು ಯಾಕೋ ಅತಿ ಆಯ್ತು. ಯಾರೇ ನೀವು? ಏನ್ ನೀನ್ ಹಿಂಗ್ ಕೋಪ ಮಾಡ್ಕೋತೀಯಾ? ಮದ್ವೆ ಆಗ್ಬೇಕಾಗಿರೋ ವಯಸ್ಸು, ನೀನ್ ಈ ತರ ಎಲ್ಲ ಚಟ ಹತ್ತಿಸ್ಕೊಂಡ್ರೆ ಯಾರು ಹುಡ್ಗಿನ್ ಕೊಡ್ತಾರೆ? ಒಳ್ಳೆ ಹುಡ್ಗಿ ಸಿಗೋದ್ ಬರವಾ ನಿಂಗೆ? ನಿಮ್ಗೆ ಯಾಕ್ರಿ ಊರಿನ ಉಸಾಬ್ರಿ ಅಲ್ಲ? ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರ್ಬಿಡಿ. ದಾರಿ ಬಿಡಿ. ಒಳ್ಳೆ ಮಾತು ಹೇಳಿದ್ರೆ ಕೋಪ ಮಾಡ್ಕೋತೀಯಾ ನೋಡು ನೀನು. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇನ್ಯಾವತ್ತು ನನಗೆ ಸಿಗ್ಬೇಡಿ, ನನ್ನ ಜೊತೆಗೆ ಮಾತಾಡ್ಬೇಡಿ. ಅರ್ಥ ಆಯ್ತಾ? ದಾರಿ ಬಿಡ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.